ಇಂದು ಭಾರತಕ್ಕೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಆಗಮಿಸ್ತಾ ಇದ್ದಾರೆ. 4 ವರ್ಷದ ಬಳಿಕ ಭಾರತಕ್ಕೆ ಆಗಮಿಸ್ತಾ ಇರುವಂತದ್ದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ಸಂಜೆ 4 ಗಂಟೆಗೆ ನವದೆಹಲಿಗೆ ಬರ್ತಾರೆ. 23ನೇ ಭಾರತ ರಷ್ಯಾ ಶೃಂಗಸಭೆಯಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಭಾಗಿಯಾಗ್ತಾರೆ. ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಪುಟಿನ್ ದ್ವಿಪಕ್ಷೀಯ ಮಾತುಕತೆ ನಡೆಸುತ್ತಾರೆ. ಒಟ್ಟು ಭಾರತದಲ್ಲಿ 30 ಗಂಟೆಗೂ ಹೆಚ್ಚು ಕಾಲವನ್ನ ಕಳೆಯಲಿದ್ದಾರೆ ರಷ್ಯಾ ಅಧ್ಯಕ್ಷ ಪುಟಿನ್. ಪುಟಿನ್ ಸ್ವಾಗತಕ್ಕೆ ರಾಷ್ಟ್ರ ರಾಜಧಾನಿ ದೆಹಲಿ ಸಜ್ಜಾಗಿ ನಿಂತಿದೆ. ಅಧ್ಯಕ್ಷ ಪುಟಿನ್ ರನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಬರಮಾಡಿಕೊಳ್ಳಲಿದ್ದಾರೆ. ಇಂದು ಮತ್ತು ನಾಳೆ ಭಾರತದಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಸಂಚಾರ ನಡೆಸಲಿದ್ದಾರೆ. ಇನ್ನು ಭಾರತಕ್ಕೆ ಪುಟಿನ್ ಬರ್ತಾ ಇದ್ದು ಅವರ ವೇಳಾಪಟ್ಟಿ ಹೇಗಿದೆ ನೋಡೋದಾದ್ರೆ, ಇಂದು ಸಂಜೆ 4 ಗಂಟೆಗೆ ದೆಹಲಿಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಆಗಮಿಸುತ್ತಾರೆ. ಅದಾದ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಬರಮಾಡಿಕೊಳ್ತಾರೆ. ಸಂಜೆ 7 ಗಂಟೆಗೆ ಲೋಕ ಕಲ್ಯಾಣ ಮಾರ್ಗದ ಮೋದಿ ನಿವಾಸದಲ್ಲಿ ಭೋಜನಕೂಟವನ್ನ ಆಯೋಜನೆ ಮಾಡಲಾಗಿದೆ. ಡಿಸೆಂಬರ್ 5ರಂದು ಬೆಳಗ್ಗೆ 9ಕ್ಕೆ ಪುಟಿನ್ಗೆ ರಾಷ್ಟ್ರಪತಿ ಭವನದಲ್ಲಿ ತ್ರಿಸೇನಾ ಗೌರವ ಕೊಡಲಾಗುತ್ತೆ. ಅದಾದ ಬಳಿಕ ರಾಜ್ಘಾಟ್ಗೆ ಭೇಟಿ ನೀಡಿ ಮಹಾತ್ಮ ಗಾಂಧಿ ಸಮಾಧಿಗೆ ನಮನ ಸಲ್ಲಿಸಲಿದ್ದಾರೆ ಪುಟಿನ್. ಡಿಸೆಂಬರ್ 5ರ ಬೆಳಗ್ಗೆ 11 ಗಂಟೆಗೆ ಹೈದರಾಬಾದ್ ಹೌಸ್ನಲ್ಲಿ ಮೋದಿ ಪುಟಿನ್ ಭೇಟಿ ಮಾಡ್ತಾರೆ. 23ನೇ ಭಾರತ ರಷ್ಯಾ ಶೃಂಗಸಭೆಯಲ್ಲಿ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾಗಿಯಾಗ್ತಾ ಇದ್ದು, ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಹಾಗೂ ಪುಟಿನ್ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತದಲ್ಲಿ 30 ಗಂಟೆಗೂ ಹೆಚ್ಚು ಕಾಲವನ್ನ ಕಳೆಯಲಿದ್ದಾರೆ ವ್ಲಾಡಿಮಿರ್ ಪುಟಿನ್. ಇನ್ನು ಭಾರತಕ್ಕೆ ಪುಟಿನ್ ಆಗಮಿಸ್ತಾ ಇದ್ದು ಏನೆಲ್ಲ ಒಪ್ಪಂದವಾಗುವ ಸಾಧ್ಯತೆ ಇದೆ ಅಂತ ನೋಡೋದಾದ್ರೆ, 5ನೇ ತಲೆಮಾರಿನ ಸುಖೋಯ್ 57 ಮಾರಾಟಕ್ಕೆ ಒಪ್ಪಂದವಾಗಬಹುದು. ರಷ್ಯಾದಿಂದ ಆಫರ್ ಸಿಗಬಹುದು. ಇನ್ನು ರಷ್ಯಾದಿಂದ ಮತ್ತಷ್ಟು S-400 ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನ ಖರೀದಿ ಮಾಡುವ ಒಪ್ಪಂದ ಆಗಬಹುದು. ಇನ್ನು S-500 ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಖರೀದಿ ಜೊತೆಗೆ ಜಂಟಿ ಅಭಿವೃದ್ಧಿ ಒಪ್ಪಂದ ಕೂಡ ಈ ಸಂದರ್ಭದಲ್ಲಿ ನಡೆಯುವ ಸಾಧ್ಯತೆ ಇದೆ. ಇನ್ನು 800 ಕಿಲೋಮೀಟರ್ ವ್ಯಾಪ್ತಿಯ ಬ್ರಹ್ಮೋಸ್ ಕ್ಷಿಪಣಿಯ ಜಂಟಿ ಅಭಿವೃದ್ಧಿಗೂ ಕೂಡ ಒಪ್ಪಂದವಾಗುವ ಸಾಧ್ಯತೆ ಇದೆ. ಇನ್ನು ನಾಗರಿಕ ಪರಮಾಣು ಇಂಧನ ಕ್ಷೇತ್ರದಲ್ಲಿ ಸಹಕಾರವನ್ನ ಹೆಚ್ಚಿಸುವ ಒಪ್ಪಂದ ಕೂಡ ಆಗುವ ಸಾಧ್ಯತೆ ಇದೆ. ಈಗ ರಷ್ಯಾದಿಂದ ಭಾರತಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಆಮದಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.